ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಉತ್ತರ ಕರ್ನಾಟಕದ ಸುಳ್ಳಿ ಹೋಳಿಗೆಯನ್ನು ಮಾಡಿ ತೋರ್ಸಾಕ್ತೀನಿ. ಇದು ಭಾಳ ಮಸ್ತಾಗಿರ್ತೈತಿ. ಇದನ್ನೆಲ್ಲ ಎಲ್ಲ ಟೈಮ್ನಾಗೂ ಮಾಡ್ತಾರೆ. ಇದನ್ನ ಒಂದು ಮದುವೆ ಸಮಾರಂಭ ಇರಲಿ, ಒಂದು ಸೀಮಂತ ಸಮಾರಂಭ ಇರಲಿ, ಮತ್ತು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕ್ಕಾಗಲಿ, ಎಲ್ಲದಕ್ಕೂ ಇದು ಭಾಳ ಅಂದ್ರೆ ಭಾಳ ಒಂದು ರೆಸಿಪಿ ಇದು. ಅದನ್ನು ನಾನು ಮಾಡಿ ತೋರ್ಸಾಕ್ತೀನಿ. ಇವು ನೋಡಕ್ಕೆ ತಿನ್ನಕ್ಕೆ ಎರಡಕ್ಕೂ ಮಸ್ತಾಗಿರ್ತಾವ್ರಿ. ಅದಕ್ಕೆ ಇದನ್ನ ಹೆಂಗೆ ಮಾಡೋದನ್ನು ಹೇಳ್ಕೊಡಾಕ್ತಾನೆ ನಾನು. ಈಗ ನಾನು ಮೈದಾ ಹಿಟ್ಟನ್ನು ತೊಗೊಂಡೇನಿ 1 ಕಪ್ನಷ್ಟು. ಅದಕ್ಕೆ ತುಪ್ಪ ಹಾಕೊಂಡೇನ್ರಿ. ತುಪ್ಪ ಹಾಕ್ಕೊಂಡು ಅದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕ್ತಾನೆ ಹಿಟ್ಟನ್ನು. ತುಪ್ಪ ಮೊದಲು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಕೋಬೇಕು, 1 ಕಪ್ಪಿನಷ್ಟು ಹಾಲು ಹಾಕ್ಕೋಬೇಕು. ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಳಕ್ಕೆ ಬರ್ತೈತ್ರಿ. ಈಗ ನೋಡ್ರಿ ಇದರದ್ದು ನೀರು ಹಾಕ್ಕೊಳಕ್ತಾನೆ ಸ್ವಲ್ಪ. ಇದೆಲ್ಲ ಮಿಕ್ಸ್ ಮಾಡಿ ಆಗಿಂದ ಒಂದು ಸ್ವಲ್ಪ ನೀರು ಹಾಕಿ ಚಂದಂಗೆ ಅದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ನೋಡ್ರಿ. ಅದನ್ನ ಮಸ್ತಂಗೆ ನಾದ್ಕೊಂಡ್ರಿ ಅಂದ್ರೆ ಆ ಸುಳ್ಳಿ ಹೋಳಿಗೆ ಭಾರಿ ಬರ್ತಾವ್ರಿ. ಈಗ ನೋಡ್ರಿ ಇದನ್ನ ಹಿಟ್ಟನ್ನು ಮೆತ್ತಗೆ ಚಂದಂಗೆ ಮಾಡಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಇಡ್ಬೇಕಾಕತಿ. ರೆಸ್ಟ್ ಮಾಡೋಕೆ ಇಟ್ಬಿಟ್ಟಿನಿ ನೋಡ್ರಿ. ಈಗ ನೋಡ್ರಿ ಇದು ಹೆಂಗಾಗೈತಿ, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕೆ ಇಟ್ಟಿದ್ದಕ್ಕೆ ಹಿಂಗಾಗೈತೆ ರೀ. ಅದು ಮಸ್ತ್ ಬಂದಿರ್ತೈತಿ ಹಿಟ್ಟು. ಈಗ ನಾ ಏನು ಮಾಡಾಕತ್ತಾನೆ ಅಂದ್ರೆ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ಪುಟಾಣಿ ಹಾಕ್ಕೊಳಕ್ತಾನೆ ರೀ. ಅದು ಈಗೇನು ಹಿಟ್ಟು ತೊಗೊಂಡಿರ್ತೀವಲ್ಲ ಅಷ್ಟು ಪುಟಾಣಿ ಹಾಕಿದ್ರೆ ಸಾಕ್ರಿ. ಅದ 1 ಕಪ್ ಪುಟಾಣಿ ಹಾಕ್ಕೊಂಡು ಈಗ ನೋಡ್ರಿ ಪುಟಾಣಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಾನೆ. ಇದನ್ನ ಏನು ಮಾಡ್ಬೇಕಂದ್ರೆ ಇದ್ರೊಳಗೆ ಇದನ್ನು ಸೋಸ್ಕೋಬೇಕ್ರಿ. ಇದನ್ನು ಹಿಟ್ಟು ಅದನ್ನ ಸೋಸಿ ತಗೋರಿ ಯಾವಾಗಲೂ. ಆಮೇಲೆ ಕೊಬ್ಬರಿನೂ ಹಾಕೋಬೋದು, ಅದನ್ನ ಬೇಡ ಅಂದ್ರೂ ಬಿಡ್ಬೋದು ರೀ. ಈಗ ನಾನು ಪುಟಾಣಿ ಹಿಟ್ಟನ್ನು ಸೋಸ್ಕೊಳಕ್ತಾನೆ. ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ಏನಾದರೂ ಇದು ರವೆ ಹಂಗೆ ಉಳ್ದಿರ್ತೈತೆ. ಅದಕ್ಕೆ ನಾನು ಇದನ್ನ ಸೋಸೆ ತಗೊಳಕ್ತಾನೆ ಸಾನ್ಗಿಲೆ. ಹಿಂಗೆ ನಾವು ಪುಟಾಣಿ ಹಿಟ್ಟನ್ನು ಅದನ್ನ ಸೋಸಿ ತಗೋರಿ. ಆಮೇಲೆ ನೀವು ಕೊಬ್ಬರಿ ಬೇಕಾದ್ರೆ ಹಾಕ್ಬೋದು, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನೋಡ್ರಿ ಇದನ್ನೆಲ್ಲನೂ ಸೋಸಿದ್ರೆ ಏನು ಬರ್ತೈತೆ ಅಂದ್ರೆ ಅದ್ರೊಳಗೆ ಹಿಂಗೆ ಬರ್ತದೆ ನೋಡ್ರಿ. ಇದೆಲ್ಲ ದಪ್ಪಂದು ಮತ್ತು ಬೇಕಾದರೆ ಇನ್ನು ಮಿಕ್ಸಿ ಜಾರಿಗೆ ಇನ್ನೊಂದು ಇದ್ರ ಜೊತೆ ಹಾಕೋಬೋದು. ಇದನ್ನು ನಾನು ಇದೇ ಜಾರಿಗೆ 1 ಕಪ್ಲೆ ನಾ ಏನು ಮಾಡ್ತೀನಂದ್ರೆ ಸಕ್ಕರೆಯನ್ನು ಹಾಕ್ಕೊಳಕ್ತಾನೆ ರೀ. ಸಕ್ಕರೆ ಹಾಕ್ಕೊಂಡು ಗೋಡಂಬಿಯನ್ನು ಹಾಕ್ಕೊಳಕ್ತಾನೆ. ಇದು ಬಾದಾಮಿ ಹಾಕೋಬೋದು, ಗೋಡಂಬಿ ಹಾಕೋಬೋದು, ಯಾವುದೋ ಒಂದು ಡ್ರೈ ಫ್ರೂಟ್ಸ್ ಹಾಕೋರಿ ಅಂದ್ರೆ ಟೇಸ್ಟ್ ಬರ್ತೈತಿ. ನಾ ಇಲ್ಲೇ ಬಾದಾಮಿ ಹಾಕ್ಕೊಳಕ್ತಾನೆ. ಬಾದಾಮಿ ಹಾಕ್ಕೊಂಡು ಅದ್ರ ಜೊತೆನೇ ಒಂದು ಸ್ವಲ್ಪ ಏಲಕ್ಕಿನೂ ಹಾಕೇನಿ ರೀ. ಬಾದಾಮಿ, ಏಲಕ್ಕಿ, ಸಕ್ಕರೆ ಮೂರನ್ನು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಈಗ ನೋಡ್ರಿ ಹಾಕೊಂಡು ಬೇಕಾದ್ರೆ ಜಾಜಿಕಾಯಿನೂ ಹಾಕೋತಾರೆ ಒಂದು ಸ್ವಲ್ಪ. ಅದನ್ನ ಹಾಕೋರಿ, ಬ್ಯಾಡ ಅಂದ್ರೂ ಸ್ಕಿಪ್ ಮಾಡ್ಬೋದು. ಏಲಕ್ಕಿ, ಸಕ್ಕರೆ ಅವನ್ನೆಲ್ಲ ಹಾಕ್ಕೊಂಡೈತ್ರಿ. ಒಂದು ಸ್ವಲ್ಪ ಬಾದಾಮಿ ಹಾಕ್ಕೊಂಡೆ. ಈಗ ನೋಡ್ರಿ ಇದಕ್ಕೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಈ ಹಿಟ್ಟನ್ನು, ಪುಟಾಣಿ ಹಿಟ್ಟು, ಸಕ್ಕರೆಯನ್ನು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಅದು ಅದ್ರೊಳಗೆ ನಾವು ಏನು ಚಪಾತಿ ಮಾಡಿ ಸುರುಳಿ ಹೋಳಿಗೆ ಒಳಗೆ ಸ್ಟಫಿಂಗ್ ಇರ್ತೈತಿ ಇದು. ಅದಕ್ಕೆ ಇದು ಒಣಾದ ಇರ್ತೈತಿ ಅಂತ ಹೇಳಿ ಏನು ಮಾಡ್ಬೇಕಂದ್ರೆ ಸಕ್ಕರೆ ಪುಡಿ ಒಳಗೆ ಪುಟಾಣಿ ಹಿಟ್ಟಿನಾಗ ತುಪ್ಪ ಹಾಕಿ ಮಸ್ತಂಗೆ ಕಲಿಸ್ಕೋಬೇಕ್ರಿ. ಅದನ್ನ ಎಲ್ಲ ಕಡೆನೂ ಚಂದಂಗೆ ಮಿಕ್ಸ್ ಮಾಡ್ರಿ ಅದನ್ನ. ಯಾಕಂದ್ರೆ ಹಿಟ್ಟಿನ ಜೊತೆ ತುಪ್ಪ ಆತಂದ್ರೆ ಅದು ಹೆಂಗೆ ಬರ್ಬೇಕಂದ್ರೆ ನೋಡ್ರಿ ಈಗೆಲ್ಲ ಕಲ್ಸಾಕ್ತಾನೆ ಹಿಂಗೆ ಬರ್ಬೇಕ್ರಿ. ಅದು ಕಲಿಸಿದ್ರೆ ಹಿಂಗೆ ಆಗ್ಬೇಕ್ರಿ. ಅದು ಅಂದ್ರೆ ಅದ್ರೊಳಗೆ ಅದು ಪೌಡ್ರ ಸರಿಯಾಗಿ ಹೊಂತೈತ್ರಿ ಅದು. ಈಗ ನೋಡ್ರಿ ಇದು ಎಲ್ಲ ತುಪ್ಪ ಹಾಕಿ ಸಕ್ಕರೆ, ತುಪ್ಪ, ಪುಟಾಣಿ ಹಿಟ್ಟು ಎಲ್ಲ ಇನ್ನೊಂದು ಸ್ವಲ್ಪ ನಿಮ್ಗೆ ಬೇಕಾತಂದ್ರೆ ತುಪ್ಪ ಗೊತ್ತಾಗುತ್ತೆ ಅಷ್ಟು ಬೇಕಾದ್ರೆ ಮತ್ತೆ ಹಾಕಿ ಕಲಿಸ್ರಿ ಅದಕ್ಕೆ. ಅಂದ್ರೆ ಅದು ಮಸ್ತಂಗೆ ಎಲ್ಲನೂ ಮಿಕ್ಸ್ ಆಗ್ಬೇಕು ನೋಡ್ರಿ. ಇದು ಚಂದಂಗೆ ತುಪ್ಪದ ಜೊತೆ ಮಿಕ್ಸ್ ಆಗ್ಬೇಕು. ಈಗ ನೋಡ್ರಿ ಇದನ್ನೆಲ್ಲ ಮಾಡಿ ಹಿಂಗೆ ಕಲಿಸಿ ಚಂದಂಗೆ ಕಲಿಸ್ಕೋಬೇಕಂದು. ಸಕ್ಕರೆ, ತುಪ್ಪ, ಅವೆಲ್ಲ ಏಲಕ್ಕಿ ಅವೆಲ್ಲ ಬಾದಾಮಿ ಅವೆಲ್ಲ ಕೂಡ್ಕೋಬೇಕು ನೋಡ್ರಿ. ಅಂದ್ರೆ ಚಂದಂಗೆ ಕೂಡ್ತಂದ್ರೆ ಅದು ಹಿಟ್ಟು ಎಲ್ಲ ಕಡೆನೂ ಬರ್ತೈತ್ರಿ. ಅದು ಚಂದಂಗೆ ಮಿಕ್ಸ್ ಆಗಿದೆ ಅಂದ್ರೆ ಸಕ್ಕರೆದು ಎಲ್ಲ ಮಿಕ್ಸ್ ಆದಿಗೆ. ಈಗ ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ದಕ್ಕೆ ಇದು ಹೆಂಗೆ ಬಂದೈತೆ ನೋಡ್ರಿ. ಇದನ್ನ ಚಂದಂಗೆ ಕೈಯಿಂದ ಕಲಿಸಿಟ್ಕೊಂಡೆ ನಾನು. ಇಷ್ಟು ಮಾಡಿಂದ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ತುಪ್ಪನೂ ತೊಗೊಂಡಿರ್ಬೇಕ್ರಿ. ಆಮೇಲೆ ಹಿಟ್ಟು ಈಗ ಚಂದಾಗೈತಿ ನಾದಿಟ್ಟದ್ದು ರೆಸ್ಟನ್ನು ಮಾಡೋಕ್ಕಿಟ್ಟಿದ್ನದನ್ನ. ಈಗ ನೋಡ್ರಿ ಒಂದು ಚಪಾತಿ ಉಳ್ಳಿ ಅಷ್ಟು ನಾನು ತೊಗೊಂಡು ಅದನ್ನ ರೌಂಡಂಗೆ ಮಾಡಿ ಇಟ್ಕೋತಾನೆ ರೀ 4. ಅಂದ್ರೆ ಅವನ್ನ ಸುಳ್ಳಿ ಹೋಳಿಗೆಗೆ ಚಪಾತಿಯನ್ನು ಲಟ್ಟಿಸ್ಕೊಳಕ್ಕೆ ಬರ್ತೈತೆ ರೀ. ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕ್ರಿ.
ಯಾವುದು ಇದು ಮೈದಾ ಹಿಟ್ಟಿರ್ತೈತಲ್ರಿ ಅದನ್ನು ಹಚ್ಚಿ ಹಿಂಗೆ ಲಟ್ಟಿಸ್ಬೇಕು. ಈಗ ನೋಡ್ರಿ ಎಷ್ಟು ನಾವು ತೆಳ್ಳಗೆ ಲಟ್ಟಿಸ್ತೀವೋ ಅಷ್ಟು ಚಂದ ಅದು ಹೋಳಿಗೆ ಬರ್ತತೆ, ಸುಳ್ಳಿ ಹೋಳಿಗೆ ಬರ್ತೈತೆ ರೀ. ಇದು ಸುಳ್ಳಿ ಸುತ್ತಿ ಹಿಂಗೆ ಮಾಡೋದ್ರಿಂದ ಇದಕ್ಕೆ ಸುಳ್ಳಿ ಹೋಳಿಗೆ ಅಂತಾರಂತೇಳಿ ಹೇಳ್ತಿರ್ತಾರೆ ರೀ. ಇವನ್ನೆಲ್ಲ ಮೊದಲಿನ ಕಾಲದವರು ಭಾಳ ಇಷ್ಟಪಟ್ಟ ಭಾಳಷ್ಟು ಜನ ಕೂಡಿ ಮಾಡ್ತಿದ್ರು ರೀ ಇವನ್ನ. ಅಂದ್ರೆ ನೋಡ್ರಿ ಈಗ ಇದಕ್ಕೆ ಎಲ್ಲ ಜನ ಬಾಳ್ಬೇಕಾರೆ ಈಗ ಇದನ್ನು ಮಾಡಿದ್ರೆ ಒಬ್ಬರು ಸುಡ್ತಿರ್ತಾರೆ, ಅದನ್ನ ಮತ್ತೊಂದು ಒಬ್ಬರು ಅದಕ್ಕೆಲ್ಲ ಅದನ್ನ ಪೌಡ್ರ್ ಹಾಕ್ತಿರ್ತಾರೆ, ಅದು ಪೇಸ್ಟನ್ನು ಮಾಡ್ಕೊಂಡಿದ್ದು ಸ್ಟಫಿಂಗದ್ದು ಹೀಗೆಲ್ಲ ಇರ್ತೈತೆ ರೀ. ಈಗ ನೋಡ್ರಿ ಇದನ್ನೆಲ್ಲನೂ ನಾವು ಏನು ಮಾಡ್ಬೇಕಂದ್ರೆ ದೊಡ್ಡದಾಗೆ ಒಂದು ಚಪಾತಿಯನ್ನು ಮಾಡ್ಕೊಂಡು ತೆಳ್ಳಗೆ ಮಾಡ್ಕೊಂಡು ಇದಕ್ಕೆ ಹಾಕೋಬೇಕ್ರಿ. ಹಾಕ್ಕೊಂಡು ಏನು ಮಾಡ್ಬೇಕಂದ್ರೆ ಅದಕ್ಕೆ ತುಪ್ಪ ಹಚ್ಚಿ ಚಂದಂಗೆ ಬೇಯಿಸ್ಕೋಬೇಕ್ರಿ. ಅದು ನೋಡ್ರಿ ಈಗ ಮ್ಯಾಲೆ ತುಪ್ಪ ಹಾಕಿದ್ರಿಂದ ಭಾಳ ತೆಳ್ಳಗಿರ್ತೈತಿ, ಜೋರು ಇಟ್ಟರೆ ಅದೆಲ್ಲ ಇದು ಆಗ್ತಿರ್ತೈತಿ, ಹೊತ್ತಿರ್ತೈತಿ ರೀ. ನೋಡ್ಕೊಂಡು ಚಂದಂಗೆ ಸುಡ್ಬೇಕ್ರಿ. ಅದನ್ನ ಎಷ್ಟು ತೆಳ್ಳಗಿರ್ತೈತಿ ನೋಡ್ರಿ ಅದು. ಯಾಕಂದ್ರೆ ಅದನ್ನ ಅದ್ರೊಳಗೆ ಸ್ಟಫ್ ಮಾಡ್ಕೊಂಡು ತಿನ್ನೋದಿರ್ತೈತಿ, ಅದಕ್ಕೆ ಅದನ್ನ ದಪ್ಪಾಗಿ ಮಾಡಬಾರ್ದು, ಬರೀ ಬೇಯಿಸೋದಿರ್ತೈತಲ್ರಿ. ತೆಳ್ಳಗನ್ನ ಮಾಡ್ಬೇಕು, ಅದನ್ನ ತುಪ್ಪ ಹಾಕಿ ಬೇಯಿಸ್ಕೋಬೇಕು. ಈಗ ನೋಡ್ರಿ ನಾನು ತುಪ್ಪ ಹಾಕಿ ಅದನ್ನ ಚಂದಂಗೆ ಬೇಯಿಸ್ಕೊಳಕತ್ತಾನೆ. ಈಗ ನೋಡ್ರಿ ಅದು ಮತ್ತು ಅಷ್ಟಕ್ಕನ ಅವರು ಅದು ಹೀಟ್ ಭಾಳ ಇತ್ತಂದ್ರೆ ಕಪ್ಪಾಗ್ತಿರ್ತತೆ, ಅದಕ್ಕೆ ನಾವು ಜಲ್ದಿನ ತೆಗಿಬೇಕು. ಅದನ್ನ ಎರಡೂ ಕಡೆನೂ ಚಂದಂಗೆ ಅದನ್ನು ಬೇಯಿಸ್ಕೋಬೇಕಾಗ್ತದೆ. ಈಗ ನೋಡ್ರಿ ಇದನ್ನು ಎಲ್ಲನೂ ತುಪ್ಪ ಹಾಕಿ ಮತ್ತು ನಾನು ಒಂದು ಕಲರ್ ಬರೋ ತನಕನೂ ಬೇಯಿಸ್ಕೊತೀನಿ. ನಾನು ಈಗ ಎಲ್ಲ ಕಡೆ ತುಪ್ಪ ಹಚ್ಕೊಂಡನೆ. ಈಗ ನೀವು ಅದ್ರ ಮ್ಯಾಲೆ ಸ್ಟಫಿಂಗ ಹಿಟ್ಟು ಹಾಕ್ಬೇಕಾಕತಿ. ನಾವು ಅದನ್ನ ಕೆಳಗೆ ತೊಗೊಂಡು ಹಾಕ್ತಾರೆ, ಇದ್ರ ಮ್ಯಾಲಿಟ್ಟು ಹಾಕ್ತಾರೆ. ಈಗ ನಾ ಮ್ಯಾಲಿಟ್ಟು ಹಾಕಿ ತೋರಿಸ್ತೀನಿ, ಯಾಕಂದ್ರೆ ಇದು ಚಂದಂಗೆ ಮೊದಲು ಸುಡ್ಬೇಕು ರೀ ಚಪಾತಿ. ಅದು ತೆಳ್ಳಗಿದ್ರೂ ಚಂದಂಗೆ ಸುಟ್ಬೇಕದು, ಅದಕ್ಕೆ ನಾನು ಹೀಗೆಲ್ಲ ಮಾಡಾಕತ್ತೇನೆ ರೀ. ಈಗ ನೋಡ್ರಿ ಇದನ್ನು ಈ ಕಡೆನೂ ಈ ಕಡೆ ಎರಡು ಕಡೆನೂ ಚಂದಂಗೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿಂದ ಮತ್ತು ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಇದೇನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ ಅದನ್ನು ಹಾಕಿ ಇಲ್ಲೇ ಅದನ್ನ ಈಗ ಸಣ್ಣಗೆ ಉರಿ ಇಡ್ಬೇಕು ರೀ. ಅಂದ್ರೂ ಅಷ್ಟಾದರೂ ಅದು ಹೀಟಾಗಿರ್ತೈತಿ ನೋಡ್ರಿ. ಹಿಂಗೆ ಮಾಡಿ ಈ ಕಡೆದ್ದು ಸೈಡದ್ದು ಮಡಿಚಿ ಈ ಕಡೆದು ಹಿಂಗೆ ಮಡಚ್ಬೇಕು ರೀ. ಮಡಿಚಿದ್ನ ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನೆಲ್ಲ ಬೇಯಿಸ್ಕೋಬೇಕು ರೀ. ಈಗ ಹಿಂಗೆ ಬರ್ತೈತೆ ನೋಡ್ರಿ. ಅದು ಪೌಡ್ರ್ ಬೀಳಾರ್ದಂಗೂ ಮಾಡೋದು ತೋರಿಸ್ತೀನಿ ನಾನು ನಿಮಗೆ. ಈ ಕಡೆ ಪೌಡ್ರ ಹಿಂಗೆ ಎತ್ತಿದ ತಕ್ಷಣ ಬೀಳ್ತಿರ್ತೈತಿ. ಈಗ ಅದನ್ನು ಒತ್ತಿ ಬಿಡ್ಬೇಕ್ರಿ. ಅದು ಈಗ ನೋಡ್ರಿ ಈ ಕಡೆನೂ ಸ್ವಲ್ಪ ಬೇಯಿಸ್ಕೋಬೇಕು, ಈ ಕಡೆನೂ ಬೇಯಿಸ್ಕೋಬೇಕ್ರಿ. ಚಂದಂಗೆ ಬೇಯಿಸಿ ತೆಗೆದ್ರೆ ಮಸ್ತ್ ಬರ್ತಾವೆ, ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಆಗಿರ್ತಾವೆ. ಈಗ ತುಪ್ಪ ಹಚ್ಚಿ ಈ ಕಡೆನೂ ಬೇಯಿಸಿರು ಒಂದು ಸ್ವಲ್ಪ. ಎಲ್ಲೆಲ್ಲಿ ನಿಮಗೆ ಬೆಂದಿಲ್ಲ ಅನಿಸುತ್ತೆ ಅಲ್ಲಿ ಬೇಯಿಸ್ಕೋಬೋದು. ಅದಕ್ಕೆ ಏನು ಮಾಡ್ಬೋದು, ಚಪಾತಿನ ಈ ಕಡೆ ಆ ಕಡೆ ಚಂದಂಗೆ ಸುಟ್ಕೋಬೇಕ್ರಿ ಫಸ್ಟಿಗೆ. ಈಗ ನೋಡ್ರಿ ಇದನ್ನ ಇಲ್ಲಿ ತಗೊಳಾಗ್ತಾನೆ. ಈಗ ತೆಳ್ಳಗೆ ಚಪಾತಿ ಮಾಡೋದ್ರಿಂದ ಅವು ಈಗ ಹೆಂಗೆ ಸುಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು. ಯಾಕಂದ್ರೆ ಅವು ಒಂದು ಕಡೆ ಸುಟ್ಟು ಒಂದು ಕಡೆ ಹಂಗೆ ಇರಬಾರ್ದು, ಚಂದಂಗೆ ಸುಡ್ಬೇಕ್ರಿ. ಮತ್ತು ಸಣ್ಣ ಗುರಿ ಇಟ್ಟನ್ನು ಸುಟ್ಕೋಬೇಕು ಅವನ್ನ. ಈಗ ಎಲ್ಲ ಕಡೆನೂ ತುಪ್ಪ ಹಚ್ಚೋಣ್ರಿ ಇದಕ್ಕೆ. ಈಗ ಎಲ್ಲ ಕಡೆ ತುಪ್ಪ ಹಚ್ಚಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಮೀಡಿಯಮ್ಮಾಗೆ ಇಡ್ರಿ. ಅದು ಬೆಂದಿದ್ರೆ ಅಷ್ಟೇ ತೆಗಿಬೇಕು. ಈಗ ನೋಡ್ರಿ ಇದು ನಾನು ತೆಗೆದು ತೋರಿಸ್ತೀನಿ ನಿಮ್ಗೆ. ಈ ಕಡೆ ಸೈಡ್ ಹಾಕೋಬೇಕ್ರಿ. ಅದನ್ನ ಇಷ್ಟ ಆಗಿರ್ತೈತಲ್ರಿ. ಮತ್ತು ಅದಕ್ಕೆ ಕಲರ್ ಬರ್ಬೇಕಾದ್ರೆ ಒಂಚೂರು ತುಪ್ಪ ಹಾಕ್ಕೊಂಡು ಮತ್ತು ಆ ಕಡೆ ತಿರುಗಿಸ್ಬೇಕ್ರಿ. ಎರಡೂ ಕಡೆ ತಿರುಗಿಸಿ ನಮ್ಮದು ಚಂದಂಗೆ ಬೇಯಿಸ್ಕೋಬೇಕು. ಈಗ ನೋಡ್ರಿ ಇದನ್ನು ಮತ್ತೆ ತಿರುಗಿಸ್ಬೇಕು, ಮತ್ತೆ ಬೇಯಿಸ್ಬೇಕು. ಎಲ್ಲ ಕಡೆನೂ ತುಪ್ಪ ಹಚ್ಚಿ ಚಂದಂಗೆ ಬೇಯಿಸ್ಕೊರಿ. ಹಿಂಗೆಲ್ಲ ಬೇಯಿಸ್ಕೋಬೇಕು ನೋಡ್ರಿ. ಎಲ್ಲೆಲ್ಲಿ ಸುಟ್ಟಿರಂಗಿಲ್ಲ ಅಲ್ಲೆಲ್ಲನೂ ಹಿಂಗೆ ಬೇಕಾದರೆ ನೀವು ಹಿಂಗೆ ಹಾಕಿನೂ ಬೇಯಿಸ್ಕೋಬೋದು. ಇಲ್ಲಿನೂ ತುಪ್ಪ ಹಚ್ಚಿ ನೋಡ್ರಿ, ಎಲ್ಲಿ ಸುಟ್ಟಿಲ್ಲ ಅಲ್ಲಿ ತುಪ್ಪ ಹಚ್ಚಿ ಚಂದಂಗೆ ಅದನ್ನ ಸಣ್ಣ ಗುರಿ ಇಟ್ಟನ್ನು ಬೇಯಿಸ್ಕೋಬೇಕ್ರಿ. ತೆಳ್ಳಗಿರೋದ್ರಿಂದ ಅದು ಬೇಗ ಬೆಂದುಬಿಡ್ತತಿ. ಅದಕ್ಕೆ ನಾನು ಏನು ಮಾಡಾಕ್ತೇನೆ ಅಂದರೆ ಹೀಗೆಲ್ಲ ಬೇಯಿಸ್ಕೊಳಕ್ತೇನೆ. ಇದ್ರೊಳಗೆ ಹೀಗೆಲ್ಲ ಹಾಕಿ ಅದನ್ನು ಸ್ಟಫಿಂಗ್ ಮಾಡಿ ಮಡ್ಚ್ಕೋಬೇಕ್ರಿ. ಹಿಂಗೆ ಮಡ್ಚ್ಬೇಕು ನೋಡ್ರಿ. ಅದಕ್ಕೆ ಹಿಂಗೆ ಎಲ್ಲನೂ ಮಾಡಿ ಆ ಕಡೆ ಈ ಕಡೆ ಎಲ್ಲೆಲ್ಲಿ ಬೆಂದಿರಂಗಿಲ್ಲ ಅಲ್ಲೆಲ್ಲನೂ ಸುಟ್ಟು ಚಂದಂಗೆ ಹಿಂಗೆ ಹೋಳ್ಗೆ ಮಾಡ್ಕೋಬೇಕ್ರಿ.